ನೀವ್ಯಾಕೆ ಕೆಲಸ ಮಾಡ್ತಿದ್ದೀರಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರಮ್ಮ ನೀವು? ಸರ್, ನಾನು ಶಾಂತಮ್ಮ. ಅದೇ ಗಂಡಂಗೆ ಆಕ್ಸಿಡೆಂಟ್ ಆದಾಗ ನಿಮ್ಮ ಹಾಸ್ಪಿಟಲ್ ಸೇರಿಸಿದ್ದೆ. ನೀವೇ ಅಲ್ವಾ ಸರ್ ನನ್ನ ಗಂಡನ ಪ್ರಾಣ ಉಳಿಸಿದ್ದು? ಗೊತ್ತಾಯ್ತಾ ಸರ್? ಓ ಶಾಂತಮ್ಮ, ನೀವಾ? ಹೇಗಿದ್ದಾರೆ ನಿಮ್ಮ ಮನೆಯವರು ಇವಾಗ? ನಿಮ್ ದಯೆಯಿಂದ ಚೆನ್ನಾಗವ್ರೆ. ಅಯ್ಯೋ, ನಮ್ಮ ಕೈಲಿ ಏನಿದೆ, ಎಲ್ಲ ದೇವರಿಚ್ಛೆ. ನಿಮ್ ಋಣ ನಮ್ಮ ಮೇಲೆ ತುಂಬಾ ಇದೆ. ಅಯ್ಯೋ ಕೊಡಿ ಸರ್. ಡಾಕ್ಟ್ರೇ, ಅದ್ ಸರಿ, ನೀವು ಹಾಸ್ಪಿಟ್ಲಲ್ಲಿ ಇರೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ನೋಡಿ ಶಾಂತಮ್ಮ, ನಾನು ಈ ಪೊಸಿಷನ್ಗೆ ಬರೋಕ್ಕೆ ಈ ಸಂಸ್ಥೆನೇ ಕಾರಣ. ನಾನು ಫ್ರೀ ಇದ್ದಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ಅಯ್ಯೋ, ನೀವ್ ಹೇಳಿದ್ ನಂಗೆ ಅರ್ಥನೇ ಆಗ್ಲಿಲ್ಲ. ಈ ಸಂಸ್ಥೆಗೂ ನಿಮ್ಗೂ ಏನ್ ಸಂಬಂಧ? ನೋಡಿ ಶಾಂತಮ್ಮ, ನಾವು ನಿಮ್ಮಂಗೆ ಬಡವರೇ. ಇದನ್ನೆಲ್ಲ ನಾನು ನೋಡ್ಕೊಂಡೇ ಬೆಳೆದಿರೋದು. ನನಗೆ ಕಷ್ಟ ಅಂತ ಗೊತ್ತಾಗಿದ್ದೆ ನಮ್ಮ ತಂದೆ ತೀರೋದಾಗ. ಅವಾಗ ನಾನು ಇನ್ನು 10ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮಮ್ಮ ಹೆಂಗೋ ಓದಿಸ್ತಾ ಇದ್ರು. ಆದರೂ ಆ ಕಷ್ಟದಲ್ಲಿ ನಮ್ಮಮ್ಮ ನನ್ನ ಒಂದಿನ ಕರೆದ್ಬಿಟ್ಟು, ಮಗ ನೋಡ್ ಮಗ, ನಿನ್ ಕೈಯಲ್ಲಿ ಆಗ್ತಿಲ್ಲ. ನಿಮ್ಮಪ್ಪ ತೀರೋದ್ಮೇಲೆ ಅಲ್ಲೋ ಇಲ್ಲೋ ಕೆಲ್ಸಕ್ಕೆ ಹೋಗಿ ನಿನ್ನ ಸಾಕದೆ, ನಿನ್ನ ಓದಿಸ್ದೆ. ಆದ್ರೆ ನಂಗಿವಾಗ ವಯಸ್ಸಾಯ್ತು ಮಗ. ಮೊದ್ಲಿನ ತರ ಕೆಲಸ ಮಾಡಕ್ ಆಗಲ್ಲ. ನೀವೊಂದು ಕೆಲಸ ಮಾಡು, ಈ ಓದೋದು ಬರೆಯೋದೆಲ್ಲ ಬಿಟ್ಬಿಡು. ನಾಳೆಯಿಂದ ಕೆಲ್ಸಕ್ಕೆ ಹೋಗು. ಎಲ್ಲಪ್ಪ ಕೆಲಸ ಹುಡುಕ್ತಿ ಇವಾಗ? ಯಾರು ಕೆಲಸ ಕೊಡ್ತಾರೆ ನನಗೆ? ನಾನು ಇನ್ನೂ ಓದಿ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ನೋಡಿದ್ರೆ ಹಿಂಗಂದ್ರು. ನಂಗೆ ಗೊತ್ತು ಅವ್ರ ಕೈಲಿ ಆಗಲ್ಲ ಅಂತ. ಆದರೆ ಈಗ ನನಗೆ ಏನು ಮಾಡಲಿ? ಯಾರು ಕೆಲಸ ಕೊಡ್ತಾರೆ ನನಗೆ? ಒಂದು ಕೆಲಸ ಮಾಡೋಣ. ಬೆಳಗ್ಗೆ ಹೊತ್ತು ಮನೆಗೆ ಹೋಗಿ ಕೆಲಸ ಮಾಡೋಣ. ಅದಾದಮೇಲೆ ನೈಟ್ ಕ್ಲಾಸ್ ಅಂತ ಸೇರ್ಕೊಳ್ಳೋಣ. ಹೆಂಗೋ ದುಡ್ಡು ಕೂಡ ಹಾಕ್ತೀನಿ. ಅದೇನೇ ನೈಟ್ ಕ್ಲಾಸ್ ಫೀಸ್ ಕೊಟ್ಬಿಟ್ಟು ಓದಿದ್ರೆ ನಾನು ದೊಡ್ಡ ಡಾಕ್ಟರ್ ಆಗ್ಬೋದು. ಅವಾಗಾದರೂ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೋದು. ನಮ್ಗೆ ಬಂದಿರೋ ಕಷ್ಟ ಯಾರಿಗೂ ಬರ್ತೇವೆ. ಹೋಗೋಣ ಇವಾಗ. ಆದರೆ ಎಲ್ಲೋಗಲಿ, ನಾನು ನೋಡಿದ್ರೆ ಯಾರು ಕೆಲಸ ಕೊಡ್ತಾರೆ? ಆದರೆ ಕೆಲಸ ಮಾಡಲೇಬೇಕು, ಬೇರೆ ವಿಧಿನೇ ಇಲ್ಲ. ಸರಿ. ಅಯ್ಯೋ ದೇವ, ಸಾಕಪ್ಪ ಈ ಜೀವನ. ಅಮ್ಮವ್ರೆ ಏನು ಕೆಲಸ ಹೇಳಿ ಮಾರೆ, ಎಲ್ಲ ಮಾಡ್ತೀನಿ. ಅಮ್ಮವ್ರೆ ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ, ನಾನು ಹೊಡ್ತೀನಿ. ಸರಿ ಅಮ್ಮವ್ರೆ, ಇನ್ನೂ ಇದ್ರೆ ಹೇಳಿ ಕಳಿಸ್ಬಿಡಿ. ಬದಿ ಕರೆದ್ರ ಏನೋ ಕೆಲಸ ಆಗ್ಬೇಕಾಗಿತ್ತ ಬದಿ? ಎಷ್ಟಪ್ಪ ನಿನ್ನ ವಯಸ್ಸು? ಬದಿ ಇವಾಗ 15 ತುಂಬಿ 14 ಬಿದ್ದೈತೆ. ಓದೋದ್ ಬಿಟ್ಟು ಯಾಕಪ್ಪ ಕೆಲಸ ಮಾಡ್ತಾ ಇದ್ದೀಯ? ಹಂಗಲ್ಲ ಬದಿ, ನಾನು ಕಾಲೇಜ್ ಸೇರ್ಕೋಬೇಕು ಅಂತಿದ್ದೀನಿ, ಅದಕ್ಕೆ. ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲೇ ಬಂದ್ಬಿಡು. ಎಲ್ಲೋ ಹೋಗೋಣ, ನಾನು ಇಲ್ಲೇ ಇರ್ತೀನಿ. ಸರಿ ಬದಿ. ಬುದ್ಧಿ, ಅದೇ ನಾನು ಬರಕ್ಕೆ ಹೇಳಿದ್ರಲ್ಲ, ಏನಾದ್ರು ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಇನ್ಮೇಲಿಂದ ನೀನೇನೂ ಕೆಲಸ ಮಾಡಬೇಡ. ನಮ್ಮ ಸಂಸ್ಥೆಯಿಂದ ಇದನ್ನು ಓದಿಸ್ತೀವಿ. ಬುದ್ಧಿ, ನೀವೇನು ಹೇಳಿದ್ರೆ ನಂಗೆ ಅರ್ಥನೇ ಆಗಲಿಲ್ಲ, ಇನ್ನೊಂದ್ಸರಿ ಹೇಳಿದ್ದೆ. ಬನ್ನಿ. ನಮ್ಮ ಸಂಸ್ಥೆ ಎಲ್ಲ ವ್ಯವಸ್ಥೆ ಮಾಡುತ್ತೆ ನಿನಗೆ.
ಕೆಲಸ ಬಿಟ್ಟು ಓದ ಕಡೆ ಗಮನ ಹರಿಸು. ಸರಿ ಬದಿ, ಈ ನಿಮ್ಮ ಋಣ ಹೆಂಗ್ ತೀರ್ಸ್ಲಿ ಬದಿ? ನೀನ್ ಚೆನ್ನಾಗಿ ಓದಿ 4 ಜನಕ್ಕೆ ಮಾದರಿ ಆಗಪ್ಪ. ಸರಿ ಬದಿ, ಇನ್ನು ನಾನು ಬರ್ತೀನಿ. ಈ ಸಂಸ್ಥೆ ನನಗೆ ಎಲ್ಲ ಮಾಡಿದೆ, ಆದರೆ ಈ ಸಂಸ್ಥೆ ನಾನು ಏನು ಮಾಡಿದೆ? ಅದಕ್ಕೆ ವಾರಕ್ಕೊಂದ್ಸಲಿ ಬಂದು ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದೆ. ನಾವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ನಾವು ಬಂದಾರೇನು ಯಾವತ್ತೂ ಮರಿಬಾರ್ದು. ಇದನ್ನೆಲ್ಲ ನಮಗೆ ಇಲ್ಲಿರೋ ಯಾವ ಪುಸ್ತಕನೂ ನಮಗೆ ಹೇಳ್ಕೊಡಕ್ಕಾಗಲ್ಲ. ಇದೆಲ್ಲ ನಮ್ಮಲ್ಲಿಯೇ ಬರಬೇಕು. ಅಯ್ಯೋ, ಇದನ್ನೆಲ್ಲ ಎಷ್ಟು ಹೇಳಿದ್ರು ಅಷ್ಟೆ. ನಡೀರಿ ಶಾಂತಮ್ಮ, ಹೋಗೋಣ.